ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಧರ್ಮಸ್ಥಳ ಮತ್ತು ದಕ್ಷಿಣ ಕನ್ನಡದಲ್ಲಿ ಹೈ ಡ್ರಾಮಾ ನಡೀತಾ ಇದೆ. ಅಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬಂಧನವಾಗಿದೆ. ಮೊದಲು ವಶಕ್ಕೆ ಪಡೆದಂತಹ ಪೊಲೀಸರು 2-2.5 ಗಂಟೆಗಳ ವಿಚಾರಣೆಯ ನಂತರ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ತಿಮರೋಡಿ ಅವರ ಬಂಧನ ಆಗಿದೆ. ಬಂಧನ ಅಂದ ತಕ್ಷಣ ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನ ಅಂದ ತಕ್ಷಣ ಎಲ್ಲರೂ ಅಂದ್ಕೊಂಡಿರ್ತಾರೆ ದಿಸ್ ಈಸ್ ಸಮಥಿಂಗ್ ಟು ಲಿಂಕ್ ವಿತ್ ಧರ್ಮಸ್ಥಳ ಅಂತ. ಧರ್ಮಸ್ಥಳದ ವಿಚಾರವಾಗಿ ಬಂಧನ ಆಗಿರಬಹುದು ಅನ್ನುವಂಥದ್ದು ನಿಮ್ಮ ಯೋಚನೆ ಬರ್ಬೋದು. ಆದರೆ ಇದು ಧರ್ಮಸ್ಥಳದ ವಿಚಾರನೇ, ಆದರೆ ಧರ್ಮಸ್ಥಳದ ವಿಚಾರ ಅಲ್ಲ. ಹೇಗೆ ಅಂತ ಹೇಳ್ತೀನಿ. ಇದು RSS ಸಂಬಂಧಿತ ಸುದ್ದಿ. RSSನ ಒಬ್ಬ ವ್ಯಕ್ತಿಯನ್ನು ನಿಂದಿಸಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ಈಗ ಮಹೇಶ್ ಶೆಟ್ಟಿ ತಿಮರೋಡಿಯವರನ್ನು ಬಂಧಿಸಿದ್ದಾರೆ. ಅಧಿಕೃತವಾಗಿ BJP, ಆದರೆ ಅನಧಿಕೃತವಾಗಿ RSS ಆ ವ್ಯಕ್ತಿ. ಸೊ ಆ ವ್ಯಕ್ತಿ ಯಾರು, ಏನೆಲ್ಲ ನಡೀತು ಇವತ್ತು ಮತ್ತು ಮುಂದಿನ ನಡೆ ಏನಾಗಿರುತ್ತೆ, ಅವರ ಬಂಧನವನ್ನು ಜಡ್ಜ್ ಮುಂದೆ ನಿಲ್ಲಿಸಿದಾಗ ಏನಾಯಿತು ಎಲ್ಲವನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಹಿಂದೂ ಜಾಗರಣ ವೇದಿಕೆಯ ಅಧ್ಯಕ್ಷ ಮಹೇಶ್ ಶೆಟ್ಟಿ ತಿಮರೋಡಿ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ಅಂತ ಧರ್ಮಸ್ಥಳದ ವಿರುದ್ಧ, ಧರ್ಮಸ್ಥಳದಲ್ಲಿ ದೊಡ್ಡ ಮನುಷ್ಯರು ಅನ್ಸ್ಕೊಂಡಿರುವವರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು ದಶಕದಿಂದ ಮಾಡಿಕೊಂಡು ಬರ್ತಿದ್ದಾರೆ. ಒಂದು ದಶಕದಿಂದಲೂ ನಡೀತಾ ಇದೆ ಈ ಹೋರಾಟ ಮತ್ತು ಅವರ ನಡುವಿನ ತಿಕ್ಕಾಟ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಬಾರಿ ಸಾಕಷ್ಟು ಹೇಳಿಕೆಗಳನ್ನು ಮಹೇಶ್ ಶೆಟ್ಟಿ ತಿಮರೋಡಿ, ಧರ್ಮಸ್ಥಳದ ಧರ್ಮಾಧಿಕಾರಿ, ಅವರ ಕುಟುಂಬ ವರ್ಗ, ಅವರ ತಮ್ಮಂದಿರು ಎಲ್ಲರ ಬಗ್ಗೆಯೂ ಕೊಡ್ತಾನೆ ಬರ್ತಿದ್ದಾರೆ. ಆದರೆ ಅದು ಯಾವುದೂ ಕೂಡ ಇಲ್ಲಿ ಅವರಿಗೆ ಬಂಧನದವರೆಗೆ ಹೋಗಿಲ್ಲ. ಆದರೆ RSS ಮೂಲದ RSSನ ಬಹಳ ಮುಖ್ಯವಾದ ವ್ಯಕ್ತಿ, ಆದರೆ ಅಧಿಕೃತವಾಗಿ BJPಯ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ BL ಸಂತೋಷ್ ಅವರ ಕುರಿತಾಗಿ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅನ್ನುವ ಕೇಸ್ ಈಗ ದೊಡ್ಡ ಮಟ್ಟದಲ್ಲಿ ಬಂಧನದವರೆಗೆ ಕರ್ಕೊಂಡು ಹೋಗಿದೆ. ಅದು ಸಹ ಸಂತೋಷ್, BL ಸಂತೋಷ್ ದೂರು ಕೊಟ್ಟಿಲ್ಲ, BL ಸಂತೋಷ್ ಬೆಂಬಲಿಗರು ಕೊಟ್ಟಿರುವ ದೂರಿನ ಆಧಾರದ ಮೇಲೆ ಇವರನ್ನು ಬಂಧಿಸಿದ್ದಾರೆ. ಹಾಗಾದರೆ ಇದು ಕೇವಲ BL ಸಂತೋಷ್ ವಿಚಾರಕ್ಕೆ ಬಂಧಿಸಿರೋದಾ ಅಥವಾ BL ಸಂತೋಷ್ ವಿಚಾರ ಕೇವಲ ಒಂದು ನೆಪನ, ಆ ಪ್ರಶ್ನೆಗಳು ಬರ್ತವೆ. ಸೊ ಆ ಕೇಸಿನ ಆಧಾರದ ಮೇಲೆ ಅವರನ್ನು ಆ್ಯಕ್ಚುಲಿ 20ನೇ ತಾರೀಕು ಅಂದರೆ ನಿನ್ನೆ ಠಾಣೆಗೆ ಹಾಜರಾಗಿ ಅನ್ನುವಂತಹ ಪತ್ರವನ್ನು ಅವರು ಕೊಟ್ಟಿದ್ದರು, ಪೊಲೀಸರು ಕೊಟ್ಟಿದ್ದರು, ನೋಟಿಸ್ ಕೊಟ್ಟಿದ್ದರು ತಿಮರೋಡಿ ಅವರಿಗೆ. ನಿನ್ನೆ ಹಾಜರಾಗಬೇಕಿತ್ತು, ಆದರೆ ನಿನ್ನೆ ಬೆಳ್ತಂಗಡಿಯ ಪೊಲೀಸ್ ಠಾಣೆಗೆ ಹಾಜರಾಗಬೇಕಾಗಿತ್ತು ಇನ್ನೊಂದು ಪ್ರಕರಣದಲ್ಲಿ. ಹಾಗಾಗಿ ಬ್ರಹ್ಮಾವರದ ಠಾಣೆಯವರು ಕೊಟ್ಟಿದ್ದಂತಹ ನಿನ್ನೆಯ ನೋಟಿಸ್ ಈ ಕೇಸ್ ಆಗಿರೋದು ಬ್ರಹ್ಮಾವರ ಠಾಣೆಯಲ್ಲಿ. ಸೊ ಅವರ ನೋಟಿಸ್ಗೆ ನಿನ್ನೆ ಅವರು ಹೋಗೋಕ್ಕೆ ಆಗಲಿಲ್ಲ. ಆದರೆ ಇವತ್ತಿನ ಡೇಟ್ಗೆ ಮತ್ತೆ ಕೊಟ್ಟಿದ್ದರು, ಇವತ್ತು ಹಾಜರಾಗಬೇಕು ಅಂತ. ಇವತ್ತು ಹಾಜರಾಗಲು ಅವರು ಸಿದ್ಧತೆ ನಡೆಸಿಕೊಳ್ಳುತ್ತಿರುವಾಗಲೇ ಮನೆಗೆ ಬಂದಂತಹ ಪೊಲೀಸ್ ಪಡೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ತಮ್ಮ ವಶಕ್ಕೆ ಪಡೆದು ಠಾಣೆಗೆ ಕರ್ಕೊಂಡು ಹೋಯಿತು. ಬ್ರಹ್ಮಾವರ ಠಾಣೆಯಲ್ಲಿ ಸುಮಾರು 2-2.5 ಗಂಟೆಗಳ ಕಾಲ ತೀವ್ರ ವಿಚಾರಣೆಯ ನಂತರ ಅವರನ್ನು ಬಂಧಿಸಿದ್ದೀನಿ ಅಂತ ಗೊತ್ತಾಯಿತು. ಅವರನ್ನು ಬಂಧಿಸಿರುವ ವಿಚಾರಗಳು ಹೊರಗೆ ಬಂತು. ಆನಂತರ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದರು. ನ್ಯಾಯಾಧೀಶರು ಅವರನ್ನು ಈಗ 14 ದಿನಗಳ ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದ್ದಾರೆ. ಸೊ ಏನಿದು BL ಸಂತೋಷ್, ಯಾಕೆ ಆಶ್ಚರ್ಯ ಆಗುತ್ತೆ? BL ಸಂತೋಷ್ ಅವರನ್ನು ನಿಂದಿಸಿದ್ದಕ್ಕೆ ಒಂದು ಕೇಸ್ ಆಗುತ್ತೆ. ಆ ಕೇಸ್ಗೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಬಂಧಿಸಿಬಿಡ್ತಾರೆ. ಎಂತೆಲ್ಲ ವಿಚಾರಗಳಿಗೆ ಬಂಧಿಸಲಿಲ್ಲ, BL ಸಂತೋಷ್ ವಿಚಾರಕ್ಕೆ ಬಂಧಿಸಿಬಿಡ್ತಾರೆ ಅಂದಾಗ ಸಾಕಷ್ಟು ಅನುಮಾನಗಳು ಬರ್ತವೆ. ಮೊದಲಿಗೆ ಈ BL ಸಂತೋಷ್ ಅವರ ಸ್ಟೇಚರ್ ಏನು ಅನ್ನೋದನ್ನು ನೋಡೋಣ, ಆ ವ್ಯಕ್ತಿ ಏನು ಅನ್ನೋದನ್ನು. BL ಸಂತೋಷ್ ಮೂಲತಃ RSS, ಜೀವನ ಪರ್ಯಂತ RSS ತನ್ನ RSS ಸೇವೆಗೆ ಮುಡುಪಾಕಿಟ್ಟಿದ್ದೀನಿ ಅಂತ ಹೇಳ್ಕೊಳ್ಳುವಂತಹ ವ್ಯಕ್ತಿ. ಆ ವ್ಯಕ್ತಿ ಸದ್ಯಕ್ಕೆ BJPಯಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆರ್ಗನೈಸೇಷನ್ ಅಂತ ಒಂದು ಹುದ್ದೆಯಲ್ಲಿದ್ದಾರೆ. RSSನಲ್ಲಿ ಅಧಿಕೃತವಾಗಿ ಹುದ್ದೆಯಲ್ಲಿಲ್ಲ, ಆದರೆ ಅವರನ್ನು BJPಯಲ್ಲಿಟ್ಟಿರೋದೇ RSS ಮತ್ತು BJPಯ ಕೊಂಡಿಯಾಗಿ ಕೆಲಸ ಮಾಡಬೇಕು. ಬೇರೆ ಅರ್ಥದಲ್ಲಿ, ನಾರ್ಮಲ್ ಅರ್ಥದಲ್ಲಿ ಹೇಳಬೇಕು ಅಂದರೆ RSS ಕಡೆಯಿಂದ BJP ಮೇಲೆ ಕಣ್ಣಿಡೋದಕ್ಕೆ, BJP ಏನು ಮಾಡ್ತಿದೆ ಅನ್ನೋದ್ರ ಬಗ್ಗೆ ಪ್ರತಿ ಕ್ಷಣದ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ BL ಸಂತೋಷನ್ನು BJPಯಲ್ಲಿ ಇಟ್ಟಿದ್ದಾರೆ. ಅಧಿಕೃತ ಪೋಸ್ಟಿಂಗು BJPಯಲ್ಲಿದೆ, ಆದರೆ ಕೆಲಸ ಮಾಡೋದು RSSಗೆ.
ಅಂಥ ವ್ಯಕ್ತಿ ಬಿ ಎಲ್ ಸಂತೋಷ್. ಎಲ್ಲರೂ ಸಹ ಬಿ ಎಲ್ ಸಂತೋಷ್ ವಿಚಾರಗಳನ್ನು ಯಾವಾಗ ಚರ್ಚೆ ಮಾಡ್ತಾರೆ ಅಂದರೆ, ಯಾವಾಗ ಬಿ ಜೆ ಪಿಯಲ್ಲಿ ಬಿಕ್ಕಟ್ಟುಗಳು ಬರ್ತಾವಲ್ಲ, ಯಡಿಯೂರಪ್ಪ ರಾಜೀನಾಮೆ ಕೊಟ್ಟಾಗ, ಯಡಿಯೂರಪ್ಪ ವಿರುದ್ಧ ಏನಾದರೂ ಕ್ರಮಗಳಾದಾಗ, ಇನ್ಯಾವುದೋ ರಾಜಕಾರಣಿಗಳ ವಿರುದ್ಧ ಕ್ರಮ ಆದಾಗ, ಬಿ ಜೆ ಪಿಯಲ್ಲಿ ಒಳ ಜಗಳ ಬಂದಾಗ, ಇಂತಹ ಸನ್ನಿವೇಶದಲ್ಲಿ ಮಾತ್ರ ಬಿ ಎಲ್ ಸಂತೋಷ್ ಹೆಸರು ಬರುತ್ತೆ. ಅಂದರೆ ಬಿ ಎಲ್ ಸಂತೋಷ್ ಒಂದು ಡಿಸೈಡಿಂಗ್ ಫ್ಯಾಕ್ಟ್ರಾಗಿ ಕೆಲಸ ಮಾಡ್ತಿದ್ದಾರೆ. ಆ ವ್ಯಕ್ತಿ ಹೇಳಿದ ಹಾಗೆ ಕೆಲವು ಕೆಲಸಗಳು ಅಥವಾ ಹಲವು ಕೆಲಸಗಳು ಬಿ ಜೆ ಪಿಯಲ್ಲಿ ನಡೆಯುತ್ತೆ. ಬಿ ಜೆ ಪಿಯಲ್ಲಿ ಎಷ್ಟೋ ದೊಡ್ಡ ನಾಯಕರು ಸಹ ಬಿ ಎಲ್ ಸಂತೋಷ್ಗೆ ಸಲಾಂ ಹೊಡೆದು ಬದುಕಬೇಕಾದಂತಹ ಪರಿಸ್ಥಿತಿ ಅಥವಾ ಆ ರೀತಿಯಾದಂತಹ ಹಿಡಿತ ಬಿ ಎಲ್ ಸಂತೋಷ್ಗೆ ಬಿ ಜೆ ಪಿಯಲ್ಲಿದೆ. ಅದು ಥ್ಯಾಂಕ್ಸ್ ಟು ಆರ್ ಎಸ್ ಎಸ್ ಕೊಟ್ಟಿರುವಂತಹ ಪವರ್ ಅದು. ಸೊ ಈಗ ಆ ಅಂತಹ ಬಿ ಎಲ್ ಸಂತೋಷ್ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ ವಿಚಾರಕ್ಕಾಗಿ ತಿಮ್ಮರೋಡಿ ಅವರನ್ನು ಬಂಧಿಸಲಾಗಿದೆ. ಅವಹೇಳನಕಾರಿಯಾಗಿ ಮಾತನಾಡಿದರೆ ಬಂಧಿಸ್ಬಿಡ್ತಾರ? ಅದು ಕಾಂಗ್ರೆಸ್ ಸರ್ಕಾರ ದಕ್ಷಿಣ ಕನ್ನಡದಿಂದ ಕೇಸರಿ ಹಾಕ್ಕೊಂಡಿರೋ ವ್ಯಕ್ತಿಯನ್ನು ಬಂಧನ ಮಾಡೋದ? ಈ ಪ್ರಶ್ನೆಗಳು ಬರ್ತವೆ. ಯಾಕೆಂದರೆ ದಿನ ಬೆಳಗಾದರೆ ದಕ್ಷಿಣ ಕನ್ನಡದಲ್ಲಿ, ಅದರಲ್ಲೂ ವಿಶೇಷವಾಗಿ ದ್ವೇಷ ಭಾಷಣಗಳು ಒಂದಲ್ಲ ಎರಡಲ್ಲ ನಡೀತಾನೆ ಇರ್ತವೆ. ಅವರು ಯಾರನ್ನು ಸಹ ಬಂಧಿಸಿಲ್ಲ. ಅದು ಪ್ರಭಾಕರ್ ಭಟ್ಟಿಂದ ಬಿ ಜೆ ಪಿ ನಾಯಕರವರೆಗೆ, VHP ನಾಯಕರವರೆಗೆ, RSS ನಾಯಕರವರೆಗೆ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾತಾಡ್ಬೋದು. ಹೆಚ್ಚಂದರೆ FIR ಬೀಳುತ್ತೆ, ಹೆಚ್ಚಿಗೆ ಏನೂ ಆಗಲ್ಲ. ಕೋರ್ಟ್ಗೆ ಹೋದರೂ ಸಹ ಅಲ್ಲಿ ಬಲವಂತದ ಕ್ರಮ ಬೇಡ ಅನ್ನುವಂತಹ ಆದೇಶಗಳು ಬರ್ತಿರುವಂತಹ ಸನ್ನಿವೇಶ ದಕ್ಷಿಣ ಕನ್ನಡದಲ್ಲಿದೆ. ಆದರೆ ಈ ಪ್ರಕರಣದಲ್ಲಿ ನೋಟಿಸು ಕಂಪ್ಲೀಟ್ ಪೀರಿಯಡ್ ಮುಗಿಯೋದಕ್ಕೆ ಮೊದಲೇ ದಿಢೀರಂತ ಹೋಗಿ ಕರ್ಕೊಂಡು ಬಂದು ಸ್ಟೇಷನಲ್ಲಿ ಕೂರಿಸಿ ವಿಚಾರಣೆ ಮಾಡಿ ಬಂಧಿಸಿ ಜೈಲಿಗೂ ಕಳಿಸಿದ್ದಾಯಿತು ಅಂದರೆ ಕೇಸರಿ ಹಾಕ್ಕೊಂಡಿರೋ ವ್ಯಕ್ತಿಯನ್ನು, ಅದು ವಿಶೇಷ. ಅಲ್ಲಿ ಆಶ್ಚರ್ಯ ಆಗುತ್ತೆ. ಹಾಗಾದರೆ ಇದು ಕೇವಲ ಬಿ ಎಲ್ ಸಂತೋಷನ ಬೈದಿದ್ದಕ್ಕೆ ಮಾತ್ರನಾ, ಅಥವಾ ಇದು ಪರೋಕ್ಷವಾಗಿ ಧರ್ಮಸ್ಥಳದ ವಿಚಾರವಾಗಿ, ಸೌಜನ್ಯ ವಿಚಾರವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಏನು ತೊಡಗಿಸ್ಕೊಂಡಿದ್ದಾರೆ ಹೋರಾಟದಲ್ಲಿ, ಅದಕ್ಕೆ ಲಿಂಕ್ ಆಗುತ್ತಾ? ಇದು ಕೇವಲ ಬಿ ಎಲ್ ಸಂತೋಷ್ ನೆಪ ಮಾತ್ರನಾ? ಕಾಂಗ್ರೆಸ್ ಸರ್ಕಾರದ ಒಂದು ಗೇಮ್ ಪ್ಲ್ಯಾನ ಇದು? ಬೇರೆ ವಿಚಾರದಲ್ಲಿ ಬಂಧಿಸಿದರೆ ತಿಮ್ಮರೋಡಿ ಬೆಂಬಲಿಗರು, ತಿಮ್ಮರೋಡಿ ಇಟ್ಟಿರುವಂತಹ ಪ್ರಭಾವ ಅಲ್ಲಿ ಒಂದಷ್ಟು ಬೇಡವಾದ ವಿಚಾರಗಳಿಗೆ ಅವಕಾಶ ಮಾಡಿಕೊಡುತ್ತೆ. RSSನ ಲಿಂಕ್ ಮಾಡಿ, RSS ನಾಯಕನ ವಿರುದ್ಧ ಮಾತಾಡಿದ್ದಕ್ಕೆ ಅಂತ ಲಿಂಕ್ ಮಾಡಿದ್ರೆ ಅಲ್ಲಿ ಹಿಂದುತ್ವದ ಏನು ಮನಸ್ಸುಗಳಿದ್ದಾವೆ, ಹಿಂದುತ್ವದ ಜನ ಏನಿದ್ದಾರೆ, ಅವರು ಆ ಕಡೆನೂ ಮಾತಾಡೋಕ್ಕಾಗದೆ ಈ ಕಡೆನೂ ಮಾತಾಡೋಕ್ಕಾಗದೆ ಸೈಲೆಂಟ್ ಆಗಿಬಿಡ್ತಾರೆ. ಇದೇ ಒಳ್ಳೆಯ ಸಮಯ ತಿಮ್ಮರೋಡಿ ಅವರನ್ನು ಕಟ್ಟಿ ಹಾಕೋದಕ್ಕೆ ಅನ್ನುವಂತಹ ಸ್ಕೆಚ್ಚು ಪ್ಲ್ಯಾನು ಮಾಡ್ಕೊಂಡಿದೆಯಾ ರಾಜ್ಯ ಸರ್ಕಾರ. ಯಾಕೆಂದರೆ ಸ್ವತಃ ಸಿದ್ದರಾಮಯ್ಯನವರ ವಿರುದ್ಧ ಅವಹೇಳನಕಾರಿಯಾಗಿ ದಿನಕ್ಕೆ ಒಬ್ಬರಾದರೂ ಮಾತಾಡ್ತಿರ್ತಾರೆ. ಅವನ್ಯಾವನೋ ಕೊಲೆ ಆರೋಪಿ, ಹೆಣ್ಣು ಮಕ್ಕಳನ್ನು ವೇಶ್ಯಾವಾಟಿಕೆಗೆ ತಳ್ಳಿದ ಆರೋಪ ಇರುವಂತಹ ಪುನೀತ್ ಕೆರೆಹಳ್ಳಿ ಅನ್ನುವಂತಹ ಪುಡಿ ರೌಡಿ ಅವಚ್ಯ ಅಂದರೆ ಅವಚ್ಯ ಅಷ್ಟು ಅಶ್ಲೀಲವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮಾತಾಡಿದ್ರು ಸಹ ಅವನನ್ನು ಬಂಧಿಸಿಲ್ಲ. ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಮುಖ್ಯಮಂತ್ರಿ ಸ್ಥಾನದಲ್ಲಿರುವ ವ್ಯಕ್ತಿಯ ಬಗ್ಗೆ ಅಷ್ಟು ಅಶ್ಲೀಲವಾಗಿ, ಅಸಹ್ಯವಾಗಿ, ಅಷ್ಟು ಕೆಟ್ಟ ಕೊಳಕ ಭಾಷೆಯಲ್ಲಿ ಬೈದರೂ ಸಹ ಆ ಪುಡಿ ರೌಡಿಯನ್ನು ಬಂಧನ ಮಾಡಿಲ್ಲ. ಆದರೆ ಬಿ ಎಲ್ ಸಂತೋಷ್ ವಿರುದ್ಧ ಹೇಳಿಕೆ ಕೊಟ್ಟಿದ್ದಕ್ಕೆ, ಬಿ ಎಲ್ ಸಂತೋಷ್ ವಿರುದ್ಧ ಮಾತನಾಡಿದ್ದಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿನ ಬಂಧಿಸ್ತಾರೆ ಅಂದರೆ ಅದು ಕೇವಲ ಆ ಹೇಳಿಕೆಗೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಅಧಿಕೃತವಾಗಿ ಆ ಹೇಳಿಕೆಗೆ ಮಾತ್ರ ಸೀಮಿತ ಆಗಿರ್ಬೋದು, FIR ಅಲ್ಲಿ ಆ ಹೇಳಿಕೆಗೆ ಮಾತ್ರ ಸೀಮಿತ ಆಗಿರ್ಬೋದು. ಆದರೆ ಇದು ಧರ್ಮಸ್ಥಳ ಕೇಸ್ಗೆ, ಸೌಜನ್ಯ ಕೇಸ್ಗೆ ಲಿಂಕ್ ಇರುವ ಸಾಧ್ಯತೆಗಳೇ ಹೆಚ್ಚಿರೋದು. ಇದು ನೆಪ ಮಾಡಿಕೊಂಡು ಅದಕ್ಕೂ ಸಹ ಏನಾದರೂ ಎಫೆಕ್ಟ್ ಆಗೋ ರೀತಿಯಲ್ಲಿ ತಿಮ್ಮರೋಡಿ ಅವರನ್ನು ಸ್ವಲ್ಪ ಹಿಂದಕ್ಕೆ ತಳ್ಳೋದಕ್ಕೆ ಅಥವಾ ಅವರ ಬಾಯಿ ಮುಚ್ಚಿಸೋದಕ್ಕೆ, ಅವರನ್ನು ಬೆದರಿಸೋದಕ್ಕೆ ಈ ಒಂದು ಸನ್ನಿವೇಶವನ್ನು ಬಳಸ್ಕೊಳ್ತಿದೆಯಾ ರಾಜ್ಯ ಸರ್ಕಾರ? ಆ ಪ್ರಶ್ನೆಗಳು ಈಗ ಬರ್ತವೆ. ತಿಮ್ಮರೋಡಿ ಬಂಧನದ ನಂತರ ಅಥವಾ ಅವರನ್ನು ವಶಕ್ಕೆ ಪಡೆಯುವ ಸಂದರ್ಭದಲ್ಲಿ ತಿಮ್ಮರೋಡಿ ಹೇಳಿದ್ದಿಷ್ಟೇ, ನಾನು ಸತ್ರು ಸಹ ನಾನು ಹೆದರೋದಿಲ್ಲ, ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾನೆ ಇರ್ತೀನಿ, ನನ್ನನ್ನು ಕೊಲ್ಲಲೂಬಹುದು ಇವರು, ನನಗೇನಾದರೂ ಆದರೆ ಅದಕ್ಕೆ ಹೊಣೆ BJP ಮತ್ತು ಕಾಂಗ್ರೆಸ್ ಸರ್ಕಾರ ಅಂತ ಮಾಧ್ಯಮಗಳಿಗೆ ಕಿರ್ಚಿ ಹೇಳಿದರು.
ಕಿರ್ಚಿ ಹೇಳಿದ್ರು. ಸೊ ಅಲ್ಲಿಗೆ ತಿಮ್ಮರೋಡಿ ಅವರ ವಿರುದ್ಧ ಏನು BJP ಮತ್ತು ಕಾಂಗ್ರೆಸ್ಸಿನ ಕೆಲವರು ಹೊಂಚಾಕಿ ಕಾಯ್ತಿದ್ದಾರೆ, ಏನಾದರೂ ಸಿಕ್ಕರೆ ಲಾಕ್ ಮಾಡ್ಕೊಂಬಿಡ್ಬೇಕು ಅಂತ ಅನ್ನೋ ಅನುಮಾನಗಳು ಇಷ್ಟು ದಿನ ಏನಿತ್ತು, ಅದಕ್ಕೆ ಇದೊಂದು ಪುಷ್ಟಿಯಾಗುವಂತಹ ಒಂದು ಪ್ರಕರಣ ಆಗತ್ತಾ? ಎಲ್ಲ ಪ್ರಶ್ನೆಗಳು ಇದೆ. ಈಗ ಸದ್ಯಕ್ಕೆ 14 ದಿನಗಳ ನ್ಯಾಯಾಂಗ ನಿಂದನೆಗೆ ಒಪ್ಪಿಸಲಾಗಿದೆ, ನ್ಯಾಯಾಂಗ ವಶಕ್ಕೆ ಒಪ್ಪಿಸಲಾಗಿದೆ. ಅದರೊಳಗಡೆ ಬೇಲ್ ಸಿಗೋ ಸಾಧ್ಯತೆ ಇದೆ. ನಾಳೆ ನಾಡಿದ್ದು ಅಥವಾ ಸೋಮವಾರದ ಒಳಗಡೆ ಬೇಲಂತೂ ಆಗುವ ಸಾಧ್ಯತೆಗಳು ಇರ್ತವೆ, ಬೇಲ್ ಆಗೋ ಸಾಧ್ಯತೆ ಇರುತ್ತೆ. ಆ ನಂತರ ಮುಂದಕ್ಕೆ ತಿಮ್ಮರೋಡಿ ಅವರ ನಡವಳಿಕೆ, ಮಾತುಗಳು, ಹೇಳಿಕೆಗಳು ಯಾವ ರೀತಿ ಇರ್ತವೆ ಅನ್ನೋದರ ಮೇಲೆ ಮುಂದಿನ ದಿನಗಳಲ್ಲಿ ಸೌಜನ್ಯ ಹೋರಾಟ ಏನಾಗುತ್ತೆ, ಧರ್ಮಸ್ಥಳದ ಕುರಿತಾಗಿ ಅಲ್ಲಿ ಸಿಕ್ಕಿರುವಂತಹ ಅಥವಾ ಸಿಗುತ್ತೆ ಅನ್ನುವಂತಹ ಕೆಲವು ಸಿಕ್ಕಿದೆ ಅನ್ನಲಾಗುವಂತಹ ಹೆಣಗಳು, ಭೀಮಾ, ಈ ಪ್ರಕರಣಗಳು ಏನಾಗುತ್ತೆ ಅದು ಸಹ ಅವರ ಮುಂದಿನ ನಡೆ ಹೊರಗಡೆ ಬಂದ ಮೇಲೆ, ಬೇಯ್ಲಲ್ಲಿ ಅವರು ಹೊರಗಡೆ ಬಂದ ಮೇಲೆ ಯಾವ ರೀತಿ ಮಾತಾಡ್ತಾರೆ, ಯಾವ ಟೋನ್ ಇರುತ್ತೆ, ಯಾವ ದಿಕ್ಕಿನಲ್ಲಿ ಅವರು ಮಾತಾಡ್ತಾರೆ ಅಲ್ಲಿ ಸ್ಪಷ್ಟವಾಗುತ್ತೆ ನಮಗೆ. ಸೊ ಅಲ್ಲಿವರೆಗೂ ಕಾಯಬೇಕು. ತಿಮ್ಮರೋಡಿ ಅವರಿಗೆ ಬೇಯ್ಲು ಸಿಗುವವರೆಗೂ ನಾವು ಆ ವಿಚಾರಕ್ಕೆ ಕಾಯಬೇಕಾಗತ್ತೆ. ಆಗ ಗೊತ್ತಾಗುತ್ತೆ ಇವರು ಕೇವಲ BL ಸಂತೋಷ್ ವಿಚಾರವಾಗಿ ಮಾತ್ರ ಅರೆಸ್ಟ್ ಮಾಡ್ಕೊಂಡು ಹೋಗಿ ಅದರ ವಿಚಾರವಾಗಿ ಮಾತ್ರ ತಿಮ್ಮರೋಡಿ ಅವರನ್ನು ವಿಚಾರಣೆ ಮಾಡಿದ್ದಾರಾ, ಅಥವಾ ಅದನ್ನು ದಾಟಿ ಇದನ್ನು ನೆಪ ಮಾಡಿಕೊಂಡು ಬೇರೆ ವಿಚಾರಗಳನ್ನು ಅವಕಾಶಕ್ಕೆ ಬಳಸ್ಕೊಂಡಿದ್ದಾರೆ ಅಂತ. ಸೊ ವಿ ವಿಲ್ ಜಸ್ಟ್ ವೆಯ್ಟ್ ಆ್ಯಂಡ್ ಸಿ. ಸೊ ಇದಿಷ್ಟು ಇವತ್ತು ನಡೆದಿರುವಂತಹ ಬೆಳವಣಿಗೆ. ನಾಳೆ ಇದರ ಬಗ್ಗೆ ಏನಾಗುತ್ತೆ, ಮುಂದಿನ ಬೆಳವಣಿಗೆ ಏನಾಗುತ್ತೆ ಅನ್ನೋದರ ಅಪ್ಡೇಟನ್ನು ಖಂಡಿತವಾಗ್ಲೂ ಕೊಡುವ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.